ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಶೀಲಾ. ನನ್ನ ವಯಸ್ಸು 31 ವರ್ಷ. ನನಗೆ ಇಷ್ಟ ಆದ ಪ್ರತಿಯೊಬ್ಬ ಪುರುಷನ ಮೇಲೂ ನನಗೆ ಆಸೆ. ಸಾಮಾನ್ಯವಾಗಿ ಹುಡುಗರು ರಸ್ತೆಯಲ್ಲಿ ಹೋಗ್ತಾ ಇದ್ರೆ ಆಂಟಿಗಳನ್ನ ಹುಡುಗಿರನ್ನ ನೋಡಿ ಎಷ್ಟು ಸಖತ್ತಾಗಿದ್ದಾಳೆ, ಸಿಕ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಳ್ತಾ ಇರ್ತಾರೆ. ಇಲ್ಲಿ ನನಗೂ ಅಷ್ಟೇ, ಇಷ್ಟವಾದ ಹುಡುಗನೊಂದಿಗೆ ಅಥವಾ ಅಂಕಲ್ ಜೊತೆ ಒಂದು ಬಾರಿ ಇರಬೇಕು ಅಂತ ಆಸೆ. ಪ್ರಿಯ ವೀಕ್ಷಕರೇ, ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ಹೊಸ ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹವನ್ನು ಕೊಡಿ. ನನ್ನ ಈ ಆಸೆ ಇದಕ್ಕೆಲ್ಲ ಕಾರಣ ನನ್ನ ಸೀನಿಯರ್ ಮಯೂರಿ. ಅವಳು ನನಗಿಂತ 2 ವರ್ಷ ದೊಡ್ಡವಳು. ಇಂಜಿನಿಯರಿಂಗ್ ಅಲ್ಲಿ ನಾನು ಒಟ್ಟಿಗೆ ಓದ್ತಾ ಇದ್ದಾಗ ನನಗೆ ಪ್ರೇಮ ಪಾಠಗಳನ್ನು ಕಳಿಸಿದ್ದು ಅವಳೇ. ಅವಳಿಗೂ ಆಸೆ ಜಾಸ್ತಿ. ಒಂದು ಬಾರಿ ಅವಳ ಬಾಯ್ ಫ್ರೆಂಡ್ನ ಕರ್ಕೊಂಡು ಬಂದಿದ್ದಳು. ಆಗ ಮೂವರು ತುಂಬಾ ಎಂಜಾಯ್ ಮಾಡಿದ್ವಿ. ಅವತ್ತಿನಿಂದ ನಾನು ಮೊದಲ ಬಾರಿಗೆ ಪುರುಷನ ಸ್ಪರ್ಶದಿಂದ ಪುರುಷನಿಗೆ ದಾಸಿಯಾಗಿಬಿಟ್ಟೆ. ಮದುವೆಗೆ ಮುಂಚೆನೇ 4 ಜನರೊಂದಿಗೆ ಎಂಜಾಯ್ ಮಾಡಿದೆ. 25 ವರ್ಷಕ್ಕೆ ನಮ್ಮ ಮನೆಯವರು ನನಗೆ ಮದುವೆ ಮಾಡಿದ್ರು. ಮದುವೆಗೆ ಮುಂಚೆನೇ ನನಗೆ ಮದುವೆಯಾಗಲಿರುವವನ ಸಾಮರ್ಥ್ಯ ಹೇಗಿರುತ್ತೆ, ನನಗೆ ಇಷ್ಟವಾಗುತ್ತೋ ಇಲ್ವೋ ಅಂತ ನಿಶ್ಚಿತಾರ್ಥವಾದ ಮೇಲೆ ನಾನು ನನ್ನ ಬಾಯ್ ಫ್ರೆಂಡ್ನೊಂದಿಗೆ ಲಾಡ್ಜಿನಲ್ಲಿ ಎಂಜಾಯ್ ಮಾಡಿದೆ. ಆಗಲೂ ಅವನ ಕೆಲಸ ನನಗೆ ತುಂಬಾ ಇಷ್ಟ ಆಯಿತು. ಅದಕ್ಕಾಗಿಯೇ ಮದುವೆಗೆ ಒಪ್ಪಿಕೊಂಡೆ. ಮದುವೆಯಾದ ಮೇಲೂ ಅವನೊಂದಿಗೆ ಚೆನ್ನಾಗಿ ಅನುಭವಿಸಿದೆ. 5 ವರ್ಷಗಳಲ್ಲಿ 2 ಮಕ್ಕಳನ್ನ ಹೆತ್ತು ನನ್ನ ಗಂಡನ ಕೈಯಲ್ಲಿ ಕೊಟ್ಟೆ. ನನಗೆ ಮದುವೆಯಾಗಿ 6 ವರ್ಷಗಳಾದ್ರೂ ಈಗ ನನ್ನ ಗಂಡ ಮುಂಚಿನಂತೆ ಇಲ್ಲ. ನನಗಾದರೆ ಕಸಿ ತುಂಬ ಜಾಸ್ತಿ. ಈ 6 ವರ್ಷ ಬೇರೆ ಯಾವುದೇ ಪುರುಷ ನನ್ನ ಮುಟ್ಟಲಿಲ್ಲ. ಆದರೆ ನನ್ನ ಗಂಡ ನನ್ನನ್ನ ಸರಿಯಾಗಿ ಗಮನಿಸದೆ ಇದ್ದದ್ದಕ್ಕೆ ನನಗೆ ನನ್ನ ಮದುವೆಯ ಮುಂಚಿನ ದಿನಗಳು ನೆನಪಾದವು. ಅದಕ್ಕಾಗಿಯೇ ನನ್ನನ್ನ ಚೆನ್ನಾಗಿ ಸುಖಪಡಿಸುವ ಯಾರೋ ಅಂತ ಹೇಳಿ ಕಣ್ಣಿಗೆ ಕಂಡ ಪ್ರತಿಯೊಬ್ಬರನ್ನ ಕೆಣಕುತ್ತಾ ಇಷ್ಟವಾದವನು ಸಿಗುವವರೆಗೂ ಎಲ್ಲರೊಂದಿಗೆ ಖುಷಿ ಪಡಬೇಕು ಅನ್ನೋದನ್ನ ಫಿಕ್ಸ್ ಮಾಡಿಕೊಂಡೆ. ನನ್ನ ಸೀನಿಯರ್ ಮಯೂರಿಗೆ ಕಾಲ್ ಮಾಡಿ ನನ್ನ ಪರಿಸ್ಥಿತಿ ಹೇಳಿದೆ. ಆಗ ಅವಳು ಕೂಡ ನನ್ನದು ಅದೇ ಪರಿಸ್ಥಿತಿ, ನಾನು ಟ್ರೈ ಮಾಡುತ್ತೇನೆ ಅಂತ ಹೇಳಿದ್ಲು. ಇಬ್ಬರಲ್ಲಿ ಯಾರಿಗೆ ಒಳ್ಳೆಯ ಕೆಲಸಗಾರ ಸಿಗ್ತಾನೋ ಅವನೊಂದಿಗೆ ಇಬ್ಬರೂ ಮಜಾ ಮಾಡೋಣ ಅಂತ ಹೇಳಿ ಇಬ್ಬರೂ ಮಾತಾಡಿಕೊಂಡ್ವಿ. ನಿಮ್ಮಲ್ಲಿ ಯಾರಾದ್ರೂ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನಮ್ಮ ಅಪಾರ್ಟ್ಮೆಂಟ್ನಲ್ಲಿ ಕೆಳಗಿನ ಫ್ಲೋರ್ನಲ್ಲಿ ರಮೇಶ್ ಇರ್ತಾನೆ. ಚೆನ್ನಾಗೇ ಇದ್ದಾನೆ. ಸರಿ, ಒಂದು ಬಾರಿ ಅವನನ್ನ ಟ್ರೈ ಮಾಡೋಣ ಅಂತ ಅನ್ಕೊಂಡೆ. ಅವನಿಗೆ ನನ್ನ ಅಂದ ಚಂದಗಳನ್ನ ತೋರಿಸ್ತಾ ಬಂದೆ. ಒಂದು ದಿನ ಅವನು ತಡೆಯಲಾರದೆ ನೀವು ತುಂಬಾ ಸುಂದರವಾಗಿದ್ದೀರಾ ಅಂತ ನನಗೆ ಹೇಳಿದ. ಹೌದಾ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಮಾತನ್ನ ಬೆಳೆಸಿದೆ. ರಮೇಶ್ ಹಾಗೆ ನನ್ನ ಕಡೆ ನೋಡುತ್ತಾನೆ ನಿಂತುಬಿಟ್ಟ. ನಾನು ರಮೇಶ್ನನ್ನ ಗಮನಿಸಿದೆ. ಸರಿ, ಒಂದು ಬಾರಿ ಇವನೊಂದಿಗೆ ಮಜಾ ಮಾಡಬೇಕು ಅಂತ ಹೇಳಿ ಫಿಕ್ಸ್ ಆದೆ. ನಾಳೆ ನಮ್ಮ ಯಜಮಾನರು ಆಫೀಸ್ಗೆ ಹೋದಮೇಲೆ ಮನೆಗೆ ಬನ್ನಿ, ಸ್ವಲ್ಪ ಕೆಲಸ ಇದೆ ಅಂತ ಕರೆದೆ. ರಮೇಶ್ ಬೆಳಗ್ಗೆ ನಮ್ಮ ಯಜಮಾನರು ಆಫೀಸ್ಗೆ ಹೋದ ತಕ್ಷಣ ನಮ್ಮ ಬಾಗಿಲನ್ನು ತಟ್ಟಿದ. ಒಳ್ಳೆ ಟೀ ಶರ್ಟ್ ಹಾಕೊಂಡು ರೆಡಿಯಾಗಿ ಬಂದಿದ್ದ. ನಾನು ಕೂಡ ರೆಡಿಯಾಗಿ ವೇಟ್ ಮಾಡ್ತಾ ಇದ್ದೆ. ಸೋಫಾದಲ್ಲಿ ಕೂತಿದ್ದ ಜ್ಯೂಸ್ ಕೊಟ್ಟೆ. ಕುಡಿದ ಮೇಲೆ ನಾನು ಅವನ ಪಕ್ಕದಲ್ಲೇ ಕೂತ್ಕೊಂಡೆ. ರಮೇಶನ ಹೃದಯ ಜೋರಾಗಿ ಹೊಡೆದುಕೊಳ್ತಾ ಇತ್ತು. ಸ್ವಲ್ಪ ಹೆದರುತ್ತಾ ಇದ್ದ. ನಾನು ಧೈರ್ಯ ಹೇಳಿ ಹತ್ತಿರಕ್ಕೆ ಕರ್ಕೊಂಡು ಒಂದು ಮುತ್ತನ್ನ ಕೊಟ್ಟೆ. ಇನ್ನೂ ತಡ ಮಾಡದೆ ಹತ್ತೋಣವೇ ಅಂತ ಹೇಳಿ ರಮೇಶ್ ನನ್ನ ರೂಮಿಗೆ ಕರೆದುಕೊಂಡು ಹೋದೆ. ಒಂದೇ ಬಾರಿಗೆ ರಮೇಶ್ ನನ್ನ ಗಟ್ಟಿಯಾಗಿ ತಬ್ಬಿಕೊಂಡು ಪ್ರೇಮವನ್ನ ಮಾಡಿದೆ. ಆದರೆ ರಮೇಶ್ ತಕ್ಷಣವೇ ಸುಸ್ತಾಗಿಬಿಟ್ಟ. ನನಗೆ ಒಂದೇ ಬಾರಿಗೆ ನನ್ನ ಮನಸ್ಸೆಲ್ಲ ಅಪ್ಸೆಟ್ ಆಗೋಯ್ತು. ಇಷ್ಟು ಬೇಗ ಇವನು ಸುಸ್ತಾದರೆ ಇವನು ನನ್ನನ್ನ ಹೇಗೆ ಮಜಾ ಮಾಡ್ತಾನೆ ಅಂತ ಅನ್ಕೊಂಡು ರಮೇಶ್ ನೀನು ಹೊರಡು ಅಂತ ಹೇಳಿದೆ. ರಮೇಶ್ ಮನೆಯಿಂದ ಹೊರಗೆ ಹೋಗ್ತಾ ಇರಬೇಕಾದ್ರೆ ರಮೇಶ್ ಅವರ ಮಾವ ನನ್ನ ನೋಡಿ ಹತ್ರ ಬಂದು ನನಗೆ ನಿನ್ನ ಪರಿಸ್ಥಿತಿ ಅರ್ಥ ಆಯಿತು, ನಾನು ನಿನಗೆ ಬೇಕಾಗಿದ್ದನ್ನ ಕೊಡುತ್ತೇನೆ ಅಂತ ಹೇಳಿದ್ರು. ನೋಡೋಕೆ ಮಾವ ಚೆನ್ನಾಗಿ ಇದ್ದಾರೆ. 57 ವರ್ಷ ಇರಬಹುದು, ಆದರೆ ಮನುಷ್ಯ ಗಟ್ಟಿಯಾಗಿ ಇದ್ದಾರೆ. ಸರಿ, ಯಾವ ಹುತ್ತಿನಲ್ಲಿ ಯಾವ ಹಾವು ಇದೆಯೋ ಎಂದುಕೊಂಡು ಮಾವನನ್ನು ಕೂಡ ಒಂದು ಬಾರಿ ಟ್ರೈ ಮಾಡೋಣ ಅಂತ ಅನ್ಕೊಂಡೆ. ನೆಕ್ಸ್ಟ್ ಡೇ 11 ಗಂಟೆಗೆ ಮನೆಗೆ ಬನ್ನಿ ಅಂತ ಮಾವನಿಗೆ ಹೇಳಿದೆ. ಹೇಳಿದ ಸಮಯಕ್ಕೆ ರೆಡಿಯಾಗಿ ಮಾವ ಬಂದು ಬಾಗಿಲನ್ನ ತಟ್ಟಿದ್ರು. ನಾನು ನಿನ್ನೆ ತರ ಹೊಳೆಯುವ ಡ್ರೆಸ್ ಹಾಕೊಂಡಿರಲಿಲ್ಲ. ವಯಸ್ಸಿನಲ್ಲೇ ಇದ್ದವನು ಏನು ಮಾಡೋಕಾಗಲಿಲ್ಲ. ಇನ್ನು ಈ ಮುದುಕ ಏನ್ ಮಾಡ್ತಾನೆ ಅಂತ ಅನ್ಕೊಂಡು ನೈಟಿನಲ್ಲೇ ಇದ್ದೆ. ಬರ್ತಾ ಇದ್ದಂತೆ ಮಾವನವರು ಒಳಗೆ ಬಂದ ತಕ್ಷಣ ಬಾಗಿಲನ್ನ ಹಾಕಿ ನನ್ನನ್ನ ಪ್ರೇಮಿಸೋದಕ್ಕೆ ಶುರು ಮಾಡಿದರು. ಅಬ್ಬೋ ಮುದುಕನೇ, ಆದರೂ ಒಳ್ಳೆಯ ರಸಿಕ. ನಾನು ಕೂಡ ಸಹಕಾರವನ್ನ ನೀಡಿದೆ. ನನ್ನನ್ನ ಮುತ್ತುಕೊಳ್ಳೋದಕ್ಕೆ ಅವರು ಶುರು ಮಾಡಿದರು. ತುಂಬಾ ಆವೇಶದಿಂದ ಮಾಡ್ತಾ ಇದ್ದಾರೆ. ಹಸಿವಿನಿಂದ ಇದ್ದಾರೇನೋ, ತುಂಬಾ ದಿನಗಳಾಗಿದವೆ ಅನ್ಸುತ್ತೆ. ಅದಕ್ಕೆ ಒಟ್ಟು ಎಲ್ಲ ಆವೇಶ ನನ್ನ ಮೇಲೆ ತೋರಿಸ್ತಾ ಇದ್ದಾರೆ ಅಂತ ಅನ್ಕೊಂಡು ಸರಿ, ನಮಗೆ ಬೇಕಾಗಿದ್ದು ಅದೇ ಅಲ್ವಾ ಅಂತ ನಾನು ಕೂಡ ಗಟ್ಟಿಯಾಗಿ ಮುತ್ತುಗಳನ್ನ ಕೊಟ್ಟೆ.
ನನಗೂ ಕೂಡ ಚೆನ್ನಾಗಿ ಅನಿಸ್ತು, ತುಂಬಾ ಎಂಜಾಯ್ ಮಾಡಿದೆ. ಮಾವ ಹೋಗುವಾಗ ಹೇಳಿದ್ರು ನಾಳೆನೂ ಬರ್ಲಾ ಅಂತ. ನನಗೆ ಇನ್ನೂ ಮಜಾ ಸಿಕ್ಕಿರಲಿಲ್ಲ, ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟೆ. ಹೀಗೆ ಎರಡನೆಯವನು ಕೂಡ ನನಗೆ ತೃಪ್ತಿಯನ್ನ ಕೊಡಲಿಲ್ಲ. ಇದೇ ವಿಷಯ ಮಯೂರಿಗೆ ಫೋನ್ ಮಾಡಿ ಹೇಳ್ದೆ. ಮಯೂರಿ ಕೂಡ ಅವರ ಆಫೀಸ್ ಕೋಲಿಗ ಜೊತೆ ಟ್ರೈ ಮಾಡಿದ್ಲಂತೆ. ಅವನು ಕೂಡ 10 ನಿಮಿಷಕ್ಕೆ ಸುಸ್ತಾಗಿ ಹೋದನಂತೆ. ನೋಡೋದಕ್ಕೆ ಚೆನ್ನಾಗಿದ್ದಾನೆ, ಆದರೆ ಒಳಗೆ ಮ್ಯಾಟರ್ ಇಲ್ಲ ಅಂತ ಹೇಳಿ ಮಯೂರಿ ಹೇಳಿದ್ಲು. ಸರಿ, ಇನ್ನು ಟ್ರೈ ಮಾಡೋಣ ಅಂತ ಅನ್ಕೊಂಡು ಇಬ್ಬರು. ಆ ದಿನ ಸಾಯಂಕಾಲ ನಮ್ಮ ಯಜಮಾನರು ಮನೆಗೆ ಬಂದ್ರು. ಬಂಗಾರ 2 ದಿನಗಳಲ್ಲಿ ತಮ್ಮ ಬಾಲು ಅಮೆರಿಕದಿಂದ ಬರ್ತಾ ಇದ್ದಾನೆ ಅಂತ ಹೇಳಿದ್ರು. ಓ, ನಿಮ್ಮ ತಮ್ಮ ಬಾಲು ಯಾರು ಅಂತ ಕೇಳಿದೆ. ನಮ್ಮ ಚಿಕ್ಕಮ್ಮನ ಮಗ, ನಮ್ಮ ಮದುವೆ ಸಮಯದಲ್ಲಿ ಅವನು ಸಣ್ಣ ಹುಡುಗನಂತೆ ಕಾಣಿಸ್ತಾ ಇದ್ದ ಅಂತ ಹೇಳಿ ಮದುವೆಯ ಫೋಟೋಗಳಲ್ಲಿ ಅವನನ್ನ ತೋರಿಸಿದ್ರು. ಈಗ ಹೇಗಿದ್ದಾನೆ ಅಂತ ಕೇಳಿದೆ, ಫೋಟೋ ಕೂಡ ತೋರಿಸಿದ್ರು. ಅಮೆರಿಕದಲ್ಲಿ ಓದನ್ನ ಮುಗಿಸಿಕೊಂಡು ಬರ್ತಾ ಇದ್ದಾನೆ ಅಂತ ಹೇಳಿದ್ರು. ಬಾಲುನ ಈಗಿನ ಫೋಟೋವನ್ನು ನೋಡಿ ನನ್ನ ಫೋಟೋ ಒಳಗೆ ಶೇರ್ ಮಾಡಿಕೊಂಡು ರಾತ್ರಿ ನೋಡ್ತಾ ಕೂತ್ಕೊಂಡು ಬಿಟ್ಟೆ. ನೋಡೋದಕ್ಕೆ ಬಾಲು ತುಂಬಾ ಚೆನ್ನಾಗಿದ್ದಾನೆ. ಒಂದು 25 ವರ್ಷದ ಹುಡುಗ, ಒಳ್ಳೆಯ ಬಣ್ಣ, ಒಳ್ಳೆಯ ಬಾಡಿ, ಸುಂದರವಾಗಿದ್ದಾನೆ. ತಕ್ಷಣ ಬಾಲು ಫೋಟೋ ಮಯೂರಿಗೆ ಕಳಿಸಿದೆ. ಮಯೂರಿ ಕೂಡ ತುಂಬಾ ಚೆನ್ನಾಗಿದ್ದಾನೆ. ಟ್ರೈ ಮಾಡು, ನಿನಗೆ ಇಷ್ಟ ಆದ್ರೆ ನಾನು ಕೂಡ ಬಂದು ಜಾಯಿನ್ ಆಗ್ತೇನೆ, 3 ಎಂಜಾಯ್ ಮಾಡೋಣ ಅಂತ ಹೇಳಿದಳು. ಯಜಮಾನರು ಏರ್ಪೋರ್ಟ್ಗೆ ಹೋಗಿ ಬಾಲು ನನ್ನ ಕರ್ಕೊಂಡು ಬಂದ್ರು. ನೋಡಿದ ತಕ್ಷಣ ನನ್ನ ಕಣ್ಣುಗಳು ತಿರುಗಿ ಬುದ್ಧಿನೇ ಇಲ್ದಂಗೆ ಆಗೋಯ್ತು. ಫೋಟೋದಲ್ಲಿ ಇರೋದಕ್ಕಿಂತ ತುಂಬಾ ಸುಂದರವಾಗಿದ್ದ. ಈ ದಿನವೇ ಸಾಧ್ಯವಾದರೆ ಈಗಲೇ ಇವನೊಂದಿಗೆ ಎಂಜಾಯ್ ಮಾಡಬೇಕು ಅಂತ ಅನ್ಕೊಂಡೆ, ಅಷ್ಟೊಂದು ಚೆನ್ನಾಗಿದ್ದ. ನಾನು ಬಾ ಬಾಲು ಅನ್ನುತ್ತಾ ಇನ್ವೈಟ್ ಮಾಡಿ ಬಾಲುಗೆ ರೂಮನ್ನು ತೋರಿಸ್ದೆ. ನಮ್ಮ ಯಜಮಾನರು ಆಫೀಸ್ಗೆ ಹೊರಟು ಹೋಗ್ಬಿಟ್ರು. ಬೆಳಗ್ಗೆ ಬಾಲುನಿಗೆ ಸ್ನಾನವನ್ನ ಮಾಡಿ ಊಟಕ್ಕೆ ಬರುವಂತೆ ಹೇಳಿದ. ಬಾಲು ಇರುವ ರೂಮಿನ ಬಾತ್ರೂಮ್ಗೆ ಚಿಲಕ ಸರಿಯಾಗಿ ಬೀಳೋದಿಲ್ಲ. ಆ ಡೋರ್ಗೆ ಒಂದು ಸಣ್ಣ ತೂತು ಕೂಡ ಇದೆ. ಹಾಗೆ ಬಾಲು ಸ್ನಾನಕ್ಕೆ ಒಳಗೆ ಹೋಗ್ತಾ ಇದ್ದಂತೆ ನಾನು ಕೂಡ ಬೆಡ್ರೂಮ್ ಒಳಗೆ ಹೋಗಿ ಬಾಲು ಹೋದ ಬಾತ್ರೂಮ್ ಹತ್ತಿರ ನಿಂತು ಅಲ್ಲಿಂದ ನೋಡುತ್ತಾ ನಿಂತ್ಕೊಂಡು ಬಿಟ್ಟೆ. ಅವನ ಕೈಯಲ್ಲಿ ಮೊಬೈಲ್ ಇತ್ತು. ಆ ಮೊಬೈಲ್ನಲ್ಲಿ ಬಾಲು ನನ್ನ ಫೋಟೋ ನೋಡ್ತಾ ಇದ್ದಾನೆ. ಬಂದು 1 ಗಂಟೆಯೂ ಆಗಿಲ್ಲ. ನನ್ನ ಫೋಟೋಗಳನ್ನು ನನಗೆ ತಿಳಿಯದಂತೆ ತೆಗೆದುಕೊಂಡಿದ್ದಾನೆ. ಹೋಗಲಿ ಬಿಡು, ಹುಡುಕದೆಯೇ ಬಳ್ಳಿ ಕಾಲಿಗೆ ಸಿಕ್ತು ಅಂದುಕೊಳ್ಳುತ್ತಾ ನನಗೆ ಹೆಚ್ಚು ಶ್ರಮ ತಪ್ಪಿತು. ಕಷ್ಟ ಇಲ್ದೇನೆ ಅವನಿಗೆ ನನ್ನ ಮೇಲೆ ಮೋಹ ಇದೆ, ಸೋ ನನ್ನ ಕೆಲಸ ತುಂಬಾ ಈಸಿ ಆಗುತ್ತೆ ಅಂತ ಅನ್ಕೊಂಡೆ. ನಾನು ಕೂಡ ಹೋಗಿ ಸ್ನಾನ ಮಾಡಿ ತುಂಬಾ ಸುಂದರವಾಗಿ ರೆಡಿಯಾಗಿ ಬಂದೆ. ಸ್ಲೀವ್ಲೆಸ್ ಡ್ರೆಸ್ ಹಾಕೊಂಡಿದ್ದೆ, ಟ್ರಾನ್ಸ್ಪರೆಂಟ್ ಸೀರೆ ಉಕ್ಕೊಂಡಿದ್ದೆ. ಬಾ ಬಾಲು ಊಟಕ್ಕೆ ಅಂತ ಹೇಳಿ ಗಟ್ಟಿಯಾಗಿ ಜೋರಾಗಿ ಕರೆದೆ. ನನ್ನ ಕರೆಯನ್ನ ಕೇಳಿ ತಕ್ಷಣ ಬಂದ ನನ್ನ ಸುಂದರ ಬಾಲು ಕೇವಲ ಶಾರ್ಟ್ಸ್ಗಳನ್ನ ಹಾಕೊಂಡು ಬಂದು ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡಿದ್ದ. ಅಬ್ಬ, ಅವನ ಮಸಲ್ಸ್ ಅನ್ನ ನೋಡ್ತಾ ಇದ್ರೆ ಬಲೆ ಇದೆ. 1 ಗಂಟೆ ಆಗಿಲ್ಲ, ಅಷ್ಟರಲ್ಲೇ ಇಷ್ಟೊಂದು ಆವೇಶವೇ ಅಂತ ಅನ್ಕೊಂಡೆ. ಸರಿ, ಹೇಗಾದ್ರೂ ಸರಿ, ಇವನೊಂದಿಗೆ ಈ ಮಧ್ಯಾಹ್ನ ಎಂಜಾಯ್ ಮಾಡಬೇಕು ಅಂತ ಅನ್ಕೊಂಡೆ. ಹಾಗೆ ಸ್ವಲ್ಪ ಬಾಗಿ ಪ್ರೀತಿಯಿಂದ ಬಡಿಸ್ತಾ ಇದ್ದೆ. ನಾನು ಅವನ ಕಡೆ ಗಮನವಿಟ್ಟು ನೋಡ್ತಾ ಇದ್ದೆ. ಅವನು ನನ್ನ ಕಡೆ ನೋಡ್ತಾ ಇದ್ದ. ನನ್ನನ್ನ ಸ್ವಲ್ಪ ಮುಟ್ಟೋದಕ್ಕೆ ಪ್ರಯತ್ನವನ್ನ ಮಾಡಿದ. ಕೈ ಹಿಂದಕ್ಕೆ ತೆಗೆದುಕೊಂಡು ನನ್ನನ್ನ ತಾಗಿಸುತ್ತಾ ತೆಗೆದ. ಒಂದೇ ಬಾರಿಗೆ ನನಗೆ ಒಳಗೆ ಕರೆಂಟ್ ಪಾಸ್ ಆದಂತ ಆಯ್ತು. ಅವನ ಟಚ್ ಕೂಡ ತುಂಬಾ ಚೆನ್ನಾಗಿತ್ತು. ನಾನೇ ಬಾಗಿ ಅವನ ಭುಜಕ್ಕೆ ತಾಗುವಂತೆ ಬಡಿಸಿದೆ. ಹಾಗೇನೆ ಊಟವನ್ನು ಮಾಡಿಸಿದೆ. ಅವನ ಕಣ್ಣುಗಳಲ್ಲಿ ಪ್ರೀತಿ ಕಾಣಿಸ್ತಾ ಇದೆ. ನನಗೆ ಹಬ್ಬವೇ ಅನ್ಕೊಂಡೆ. ಹಾಗೆ ಊಟವನ್ನು ಮುಗಿಸಿ ಹಾಲಲ್ಲಿ ಕೂತಿದ್ವಿ. ಟಿವಿಯಲ್ಲಿ ಒಂದು ಚಲನಚಿತ್ರ ಬರ್ತಾವಿತ್ತು. ಪ್ರೇಮ ಚಿತ್ರ. ಒಬ್ಬರನ್ನೊಬ್ಬರು ನೋಡ್ಕೊಳ್ತಾ ಇದ್ವಿ. ಇಬ್ಬರು ಒಂದೇ ಬಾರಿಗೆ ಓಪನ್ ಆಗಿಬಿಟ್ವಿ. ನಾನು ತಡೆಯಲಾರದೆ ಹೋಗಿ ಅವನ ಪಕ್ಕ ಕೂತ್ಕೊಂಡೆ. ಅವನು ಒಂದು ಮಾತು ಆಡದೆ ನನ್ನನ್ನ ಕೆಚ್ಚಿಬಿಟ್ಟ. ಎಷ್ಟೊಂದು ಸಿಹಿಯಾಗಿತ್ತು ಆ ಪ್ರೇಮ. ಅವನ ಬಾಹುಬಂಧನದಲ್ಲಿ ನಾನು ಸರಿಯಾಗಿ ಬಿಟ್ಟಿದ್ದೆ. ಇಬ್ಬರು ಪ್ರೇಮ ತುಂಬಿ ತುಳುಗುತ್ತಾ ಇತ್ತು. ಹಾಗೆ ಅವನ ಕೆಲಸಕ್ಕೆ ಸುಸ್ತಾಗಿ ನಾನು ಬಿದ್ದು ನಿದ್ದೆ ಮಾಡಿಬಿಟ್ಟೆ. ಸಾಯಂಕಾಲ ಎಚ್ಚರಾಗಿ ಎದ್ದು ನೋಡಿಕೊಂಡೆ, ನನ್ನ ಮೇಲೆ ಹೊದಿಕೆ ಹೊದಿಸಿದ್ರು. ನಾನು ಹೊರಗೆ ಹೋಗಿ ನೋಡಿದೆ, ಅವನು ಟಿವಿ ನೋಡ್ತಾ ಇದ್ದಾನೆ. ಇಬ್ಬರಲ್ಲೂ ಮಾತುಗಳಿಲ್ಲ. ನಾನು ಹತ್ತಿರ ಹೋಗಿ ಅವನ ಕೆನ್ನೆ ಒಂದು ಮುತ್ತನ್ನ ಕೊಟ್ಟೆ. ತುಂಬಾ ಹ್ಯಾಪಿಯಾಗಿದ್ದೇನೆ ಕಣೋ, ಇಷ್ಟು ದಿನಕ್ಕೆ ನಿನ್ನಿಂದ ನನ್ನ ಒಂದು ಆಸೆ ತೀರ್ತು ಅಂತ ಕಿವಿಯಲ್ಲಿ ಕೇಳಿದೆ. ನಿನಗೆ ನಾನು ಒಂದು ಗಿಫ್ಟ್ ಕೊಡ್ತೇನೆ ಅಂತ ಹೇಳಿ ಬಾಲುಗಾಗಿ ಹೋಗಿ ಕಾಫಿ ತಂದುಕೊಟ್ಟು ಪಕ್ಕದ ರೂಮ್ಗೆ ಹೋಗಿ ಮಯೂರಿಗೆ ಕಾಲ್ ಮಾಡಿದೆ. ಮಧ್ಯಾಹ್ನ ನಡೆದ ನಮ್ಮ ಕಾರ್ಯಕ್ರಮವನ್ನು ವಿವರವಾಗಿ ಹೇಳಿದೆ. ನಾನು ಸರಿಸುಮಾರು ಅರ್ಧ ಗಂಟೆ ಹೇಳಿದೆ. ನಿಮ್ಮ ಮೈದನನ್ನ ಕರೆದುಕೊಂಡು ನಮ್ಮ ಮನೆಗೆ ಬಾ ಅಂತ ಹೇಳಿ ಮಯೂರಿ ಹೇಳಿದಳು.
ನಾನು ಹೋಗಿ ಅವನ ಹತ್ರ ಕೂತು ನಾಳೆ ನಾವು ಒಂದು ಪಾರ್ಟಿಗೆ ಹೋಗ್ತಾ ಇದ್ದೇವೆ, ರೆಡಿ ಆಗು ಅಂತ ಹೇಳ್ದೆ. ಇನ್ನು ನನ್ನ ಸೀನಿಯರ್ ಮಯೂರಿ ಮತ್ತು ನಾನು ನನ್ನ ಬಾಲು ಸೇರಿ ಹೇಗೆ ಮಜಾ ಮಾಡಿದ್ವಿ ಅಂತ ಹೇಳಿ ನೆಕ್ಸ್ಟ್ ಪಾರ್ಟ್ನಲ್ಲಿ ಹೇಳ್ತೇನೆ. ಮುಂದಿನ ಭಾಗಕ್ಕಾಗಿ ಪಾರ್ಟ್ 2 ಅಥವಾ ಭಾಗ 2 ಅಂತ ಹೇಳಿ ಕಮೆಂಟ್ ಮಾಡಿ. ಕತೆ ಹೇಗೆ ಅನ್ನಿಸ್ತಾ ಇದೆ, ನಿಮಗೆ ಯಾವತರ ಕತೆ ಬೇಕು ಅನ್ನೋದನ್ನ ದಯವಿಟ್ಟು ಕಾಮೆಂಟ್ನಲ್ಲಿ ತಿಳಿಸಿದರೆ ಹೊಸ ಕತೆ ಹೊಸ ಸಂಭಾಷಣೆಯೊಂದಿಗೆ ಬರೆಯೋದಕ್ಕೆ ನಮಗೆ ಉಪಕಾರಿಯಾಗುತ್ತೆ. ನಮ್ಮ ಚಾನೆಲ್ ಅನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕತೆಯನ್ನ ಮಿಸ್ ಮಾಡಿಕೊಳ್ಳಬೇಡಿ. ಸಿ ಯು, ಟೇಕ್ ಕೇರ್.